ಈ ದೇವಸ್ಥಾನ ನಮ್ಮ ಭಾರತದಲ್ಲಿ 365 ದಿನಗಳು ಕೂಡ ಓಪನ್ ಇರುತ್ತೆ. ಗ್ರಹಣ ಇದ್ರು, ಏನೇ ಸೂತ್ಕ ಇದ್ರು, ಯಾವುದೇ ರೀತಿಯಾದಂತಹ ತೊಂದರೆಗಳು ದೇಶದಲ್ಲಿ ನಡೀತಾ ಇದ್ರೂ ಕೂಡ 365 ದಿನಗಳ ಕಾಲ ಈ ದೇವಸ್ಥಾನ ಓಪನ್ ಇರುತ್ತೆ. ಹಾಗೆ ಇಲ್ಲೇನಾದ್ರೂ ಆ ದೇವರಿಗೆ ನೈವೇದ್ಯವನ್ನ ಇಟ್ಟಿಲ್ಲ ಅಂದ್ರೆ ಆ ದೇವರ ಮೂರ್ತಿ ಚಿಕ್ಕದಾಗ್ತಾ ಹೋಗುತ್ತೆ ಅನ್ನೋದು ಭಕ್ತರ ನಂಬಿಕೆ ಆಗಿದೆ. ಹಾಗಾದ್ರೆ ಯಾವ್ದು ದೇವಸ್ಥಾನ, ಎಲ್ಲಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಬೇಕಂದ್ರೆ ಪೂರ್ತಿ ವಿಡಿಯೋನ ನೋಡಿ. ಅದಕ್ಕೂ ಮುನ್ನ ನಾನು ಚಂದನ. ನಮ್ಮ ಭಾರತದಲ್ಲಿ ಸಾಕಷ್ಟು ದೇವಾಲಯಗಳಿದೆ. ಹಾಗೆ ನಮ್ಮ ಭಾರತ ಹೆಸರುವಾಸಿ ಆಗಿರೋದೇ ನಮ್ಮ ಸಂಪ್ರದಾಯ ಹಾಗೂ ಸಂಸ್ಕೃತಿಗಾಗಿ. ಅಂಡ್ ನಮ್ಮ ಭಾರತದಲ್ಲಿ ಸಾಕಷ್ಟು ದೇವಾಲಯಗಳಿದೆ. ಅದರಲ್ಲೂ ಕೇರಳ ದ ಗಾಡ್ಸ್ ಓನ್ ಕಂಟ್ರಿ ಅಂತಾನೆ ಹೇಳ್ತಾರೆ. ಅಲ್ಲಿ ಸಿಕ್ಕಾಪಟ್ಟೆ ದೇವಾಲಯಗಳಿದೆ. ಎಲ್ಲಾ ದೇವಾಲಯಗಳಿಗೂ ಅದರದ್ದೇ ಆದಂತಹ ವಿಶೇಷತೆ ಕೂಡ ಇದೆ. ಇನ್ನು ಕೇರಳದ ಕೊಟ್ಯಂನಲ್ಲಿ ಇರುವಂತಹ ತಿರುವರಪ್ಪು ಶ್ರೀಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ಒಂದಷ್ಟು ಅಚ್ಚರಿ ವಿಚಾರಗಳು ನಡೀತಾ ಹೋಗುತ್ತೆ. ಅಂಡ್ ಈ ದೇವಸ್ಥಾನ 365 ದಿನಗಳ ಕಾಲ ಓಪನ್ನೇ ಇರುತ್ತೆ. ಯಾವತ್ತೂ ಕೂಡ ಇದರ ಬಾಗ್ಲನ್ನ ಹಾಕೇ ಇಲ್ಲ. ಗ್ರಹಣದ ಸಮಯದಲ್ಲೂ ಕೂಡ ಇತರ ದೇವಾಲಯಗಳಂತೆ ಈ ದೇವಾಲಯ ಕ್ಲೋಸ್ ಆಗದೇ ಇಲ್ಲ. ಯಾಕೆ, ಏನಕ್ಕೆ ಅನ್ನೋ ವಿಚಾರನ ತಿಳ್ಕೊಳ್ತಾ ಹೋಗೋದಾದ್ರೆ, ಈ ಹಿಂದೆ ಅಂದ್ರೆ ಈ ದೇವಾಲಯ ಇರುವಂತದ್ದು ತಿರುವರಪ್ಪು ಶ್ರೀಕೃಷ್ಣ ಸ್ವಾಮಿ ದೇವಾಲಯ ಇರೋದು ಕೊಟ್ಯಂನಲ್ಲಿ, ಅಂದ್ರೆ ಮಿನಾಚಲ್ ನದಿ ದಂಡದಲ್ಲಿ ಈ ದೇವಸ್ಥಾನ ತುಂಬಾ ಭವ್ಯವಾಗಿ ಸ್ಥಾಪಿತವಾಗಿದೆ. ಅಂಡ್ ಈ ದೇವಸ್ಥಾನಕ್ಕೆ 1500 ವರ್ಷಗಳ ಕಾಲ ಇತಿಹಾಸ ಕೂಡ ಇದೆ. ಇದಕ್ಕೆ ಮಹಾಭಾರತದ ಲಿಂಕ್ ಕೂಡ ಇದೆ. ಹೇಗಪ್ಪ ಈ ಮಹಾಭಾರತದ ಲಿಂಕ್ ಬಂತು ಈ ದೇವಸ್ಥಾನಕ್ಕೆ ಅನ್ನೋದಾದ್ರೆ, ಈ ಹಿಂದೆ ಪಾಂಡವರು ಹಾಗೆ ದ್ರೌಪದಿ ಯಾವಾಗ ವನವಾಸಕ್ಕೆ ಹೋಗ್ತಾರೆ, ಆ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅವನ ವಿಗ್ರಹನ ಹಾಗೂ ಅಕ್ಷಯ ಪಾತ್ರೆನ ಕೊಟ್ಟಿರ್ತಾರೆ. ವಾಪಸ್ ಬರುವಂತಹ ಸಮಯದಲ್ಲಿ ವನವಾಸ ಮುಗಿಸ್ಕೊಂಡು ಆಗ ಆ ವಿಗ್ರಹನ ಅವರು ನದಿಗೆ ಬಿಡ್ತಾರೆ ಅನ್ನೋ ಒಂದು ಹೇಳಿಕೆಗಳಿದೆ. ಅದನ್ನ ಒಬ್ಬ ಋಷಿ ಮುನಿಗಳು ತಗೊಬಂದು ಸ್ಥಾಪಿಸಿದ್ದಾರೆ ಅಂತ ಕೂಡ ಹೇಳಲಾಗತ್ತೆ. ಅಂಡ್ ಆ ವಿಗ್ರಹ ಯಾವ ರೂಪದಲ್ಲಿದೆ ಅಂತ ಹೇಳಿದ್ರೆ, ಕಂಸ ವಧೆ ಆದ್ಮೇಲೆ, ಕಂಸ ಜೊತೆ ಯುದ್ಧ ಆದ್ಮೇಲೆ ಶ್ರೀಕೃಷ್ಣ ಪರಮಾತ್ಮ ಸಿಕ್ಕಾಪಟ್ಟೆ ಸುಸ್ತಾಗಿರ್ತಾರಂತೆ. ಹಾಗೆ ಅವರ ಒಂದು ಕೈನಲ್ಲಿ ಊಟ ಹಾಗೂ ಇನ್ನೆರಡು ಕೈಗಳಲ್ಲಿ ಶಂಖ ಹಾಗೂ ಚಕ್ರ ಇರುತ್ತೆ. ಅಂಡ್ ಇದನ್ನ 4 ಕೈಗಳು ಅಂದ್ರೆ 4 ಕೈಗಳಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ವಿಗ್ರಹ ತಿರುವರಪ್ಪೂರ್ ಶ್ರೀಕೃಷ್ಣ ಸ್ವಾಮಿ ದೇವಾಲಯದಲ್ಲಿ ನಾವು ನೋಡ್ಬೋದು. ಎಲ್ಲೂ ಕೂಡ ಭಾರತದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಬರೀ ಅದೊಂದೇ ದೇವಾಲಯದಲ್ಲಿ ನಾವ್ ಇದನ್ನ ನೋಡ್ಬೋದು. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಪ್ರತಿದಿನ ಅಂದ್ರೆ ಮಧ್ಯರಾತ್ರಿ 2 ಗಂಟೆಗೆ ಸರಿಯಾಗಿ ಅರ್ಚಕರು ಬಂದು ಆ ದೇವಾಲಯದ ಬಾಗ್ಲನ್ನ ತೆಗಿತಾರೆ. ಬಾಗ್ಲನ್ನ ತೆಗೆದ ಆದ ನಂತರ ಅಭಿಷೇಕ ಆಗತ್ತೆ. ಅಭಿಷೇಕ ಆದ್ಮೇಲೆ 3 ಗಂಟೆಗೆ ಶ್ರೀಕೃಷ್ಣನಿಗೆ ನೈವೇದ್ಯವನ್ನ ಇಡ್ತಾರೆ. ಒಂದು ದಿನ ಏನಾದ್ರೂ ನೈವೇದ್ಯ ಇಡೋದು ತಪ್ಪಿದ್ರೆ ಶ್ರೀಕೃಷ್ಣನ ವಿಗ್ರಹ ಕರ್ಗತ್ತಾ ಹೋಗುತ್ತೆ ಅನ್ನೋದು ಅಲ್ಲಿನ ಭಕ್ತರ ನಂಬಿಕೆ ಆಗಿದೆ. ಅಂಡ್ ಯಾಕೆ ಈ ರೀತಿಯಾಗಿ ಆಯ್ತು ಅಂದ್ರೆ, ಈ ಹಿಂದೆ ಒಂದ್ಸಲ ಎಲ್ಲಾ ದೇವಸ್ಥಾನಗಳಂತೆ ಆ ದೇವಸ್ಥಾನ ಕೂಡ ಗ್ರಹಣದ ಸಮಯದಲ್ಲಿ ಕ್ಲೋಸ್ ಮಾಡಿರ್ತಾರೆ. ವಾಪಸ್ ಬಂದು ಅರ್ಚಕರು ಪೂಜೆ ಮಾಡಕ್ಕೆ ಅಂತ ಹೇಳಿ ವಾಪಸ್ ಬಂದಾಗ ನೋಡಿದಾಗ ಅಲ್ಲಿ ಕೃಷ್ಣನ ವಿಗ್ರಹ ಸಣ್ಣಗಾಗಿರುತ್ತೆ ಅನ್ನೋದು ಅವರ ಗಮನಕ್ಕೆ ಬರುತ್ತೆ. ಅವಾಗ ಅವರು ಸಿಕ್ಕಾಪಟ್ಟೆ ಸರ್ಪ್ರೈಸ್ ಆಗ್ತಾರೆ. ಯಾಕೆ ಈ ರೀತಿಯಾಗಿ ಆಯ್ತು ಅಂದ್ರೆ, ಕೃಷ್ಣನ ವಿಗ್ರಹ ಸಣ್ಣಗಾಗೋದು ಅಂದ್ರೆ ಏನ್ ಅರ್ಥ, ಯಾಕೆ ಈ ರೀತಿಯಾಗಿ ಆಯ್ತು ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಕೂತಿರ್ತಾರೆ. ಅಂತಹದೇ ಸಮಯದಲ್ಲಿ ಆದಿಶಂಕರಾಚಾರ್ಯ ಅವರು ಆ ಪ್ರದೇಶಕ್ಕೆ ಬರ್ತಾರೆ. ಆ ಪ್ರದೇಶಕ್ಕೆ ಬಂದಂತಹ ಸಮಯದಲ್ಲಿ ಅವ್ರು ಹೇಳ್ತಾರೆ, ಅಂದ್ರೆ ಕೃಷ್ಣನಿಗೆ ಹಸುವಾಗಿದೆ, ನೀವು ನೈವೇದ್ಯ ಇಟ್ಟಿಲ್ಲ, ಹಾಗಾಗಿ ಅವರು ಸಣ್ಣಗಾಗಿದ್ದಾರೆ, ಅಂದ್ರೆ ಮೂರ್ತಿ ಚಿಕ್ಕದಾಗ್ತಾ ಹೋಗಿದೆ, ನೀವ್ ಯಾವತ್ತೂ ಕೂಡ ಅವರಿಗೆ ನೈವೇದ್ಯವನ್ನ ಇಡೋದನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ಆಗ ಅರ್ಚಕರು ಇದೇ ಕಾರಣಕ್ಕೆ ಕೃಷ್ಣನ ಮೂರ್ತಿ ಚಿಕ್ಕದ ಆಗಿರ್ಬೋದು ಅನ್ನೋ ಒಂದು ವಿಚಾರದಿಂದ ಪ್ರತಿದಿನ ಬೆಳಗ್ಗೆ 2 ಗಂಟೆಗೆ ಅವರು ದೇವಾಲಯನ ಓಪನ್ ಮಾಡ್ತಾರೆ. ಅದಾದ್ಮೇಲೆ 1 ಗಂಟೆಗಳ ಕಾಲ ಅಭಿಷೇಕ ನಡೆಯುತ್ತೆ. ಆ 1 ಗಂಟೆ ಕಾಲ ಅಭಿಷೇಕ ಆದ ನಂತರ ಫಸ್ಟ್ ಶ್ರೀಕೃಷ್ಣನಿಗೆ ತಲೆಯನ್ನ ಒಣಗಿಸ್ತಾರೆ. ತಲೆಯನ್ನ ಒಣಗಿಸಿದ ಆದ್ಮೇಲೆ ದೇಹವನ್ನ ಕಂಪ್ಲೀಟ್ ಆಗಿ ಒಣಗಿಸದೆ, ಅಲಂಕಾರ ಕೂಡ ಮಾಡದೆ ಶ್ರೀಕೃಷ್ಣನಿಗೆ ನೈವೇದ್ಯವನ್ನ ಇಡ್ತಾರೆ. ಆ ಪ್ರಸಾದವನ್ನ ಉಷಾ ಪಾಯಸಂ ಅಂತ ಕೂಡ ಕರೀತಾರೆ. ಅಂದ್ರೆ ಯಶೋಧಾದೇವಿ ಶ್ರೀಕೃಷ್ಣನಿಗೆ ತುಂಬಾ ಇಷ್ಟಪಟ್ಟು ಮಾಡ್ಕೊಡ್ತಾ ಇದ್ದಂತಹ ನೈವೇದ್ಯ ಅದು. ಆ ನೈವೇದ್ಯ ಹೇಗೆ ಮಾಡ್ತಾರೆ ಅನ್ನೋದನ್ನ ನಾವು ನೋಡೋದಾದ್ರೆ, ಫಸ್ಟ್ ಅನ್ನ ಮಾಡಿ, ಅನ್ನಕ್ಕೆ ಬಿಸಿ ಬಿಸಿ ಆದಂತಹ ಬೆಲ್ಲದ ರಸವನ್ನ ಹಾಕಿ, ತುಪ್ಪವನ್ನ ಹಾಕಿ, ಬಾಳೆಹಣ್ಣನ್ನ ಹಾಕಿ, ಅದಾದ ಮೇಲೆ
ಒಣಗಿರುವಂತಹ ಕೊಬ್ಬರಿಯನ್ನ ಹಾಕಿ ಒಂದು ಪಾಯಸನ ಮಾಡಿ ಶ್ರೀಕೃಷ್ಣನ್ಗೆ ನೈವೇದ್ಯವಾಗಿ ಕೊಡ್ತಾರೆ. ಅಲ್ಲಿಗೆ ಬಂದಂತಹ ಭಕ್ತಾದಿಗಳು ಯಾರೂ ಕೂಡ ಹಸುವಿನಿಂದ ಹೋಗುವಂತಿಲ್ಲ. ಅಂದ್ರೆ ಅದನ್ನ ಸ್ವೀಕರಿಸಿದ ನಂತರ ಏನು ಪ್ರಸಾದವನ್ನ ಅಲ್ಲಿರುವಂತಹ ಭಕ್ತರಿಗೆ ಕೊಡ್ತಾರೆ, ಅವರು ಯಾರು ಕೂಡ ಆ ಪ್ರಸಾದನ ತಗೊಳ್ದೆ ಹೋಗಾಗಿಲ್ಲ. ಅಂದ್ರೆ ಆತರ ಹೋದ್ರೆ ಕೃಷ್ಣನ್ಗೆ ಕೋಪ ಬರುತ್ತೆ ಅನ್ನೋ ರೀತಿಯಲ್ಲಿ ಕಂಸನ್ ಜೊತೆ ಯುದ್ಧ ಆದ್ಮೇಲೆ ತುಂಬಾ ಸುಸ್ತಾಗಿರುವಂತಹ ಸಮಯದಲ್ಲಿ ಅವರಿಗೆ ಈ ಪ್ರಸಾದವನ್ನ ಮಾಡಿ ಕೊಡ್ತಿದ್ರು ಅನ್ನೋ ಒಂದು ಹೇಳಿಕೆಗಳನ್ನ ಕೂಡ ನಾವು ಕೇಳ್ಪಟ್ಟಿದೀವಿ. ಅಂಡ್ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ 365 ದಿನಗಳ ಕಾಲ ಇದೇ ರೀತಿಯಾದಂತಹ ಪ್ರೊಸೀಜರ್ ಅಲ್ಲಿ ನಡೆಯುತ್ತೆ. ಅಂಡ್ ಸಾಕಷ್ಟು ಜನ ಭಕ್ತಾದಿಗಳು ಹೋಗಿ ಶ್ರೀಕೃಷ್ಣನ ದರ್ಶನ ಮಾಡ್ಕೊಂಡು ಬರ್ತಾರೆ. 4 ಕೈಗಳಿರುವಂತಹ ಕೃಷ್ಣನ ವಿಗ್ರಹ ನಮ್ಗೆ ಭಾರತದಲ್ಲಿ ನೋಡೋದಕ್ಕೆ ಎಲ್ಲೂ ಕೂಡ ಸಿಗೋದಿಲ್ಲ. ತಿರುವರಪ್ಪು ದೇವಸ್ಥಾನದಲ್ಲಿ ಮಾತ್ರ ನಮ್ಗೆ ಸಿಗೋದು ಶ್ರೀಕೃಷ್ಣನ ದರ್ಶನ ಆ ರೀತಿಯಾಗಿ. ಅಂಡ್ ಮಹಾಭಾರತದ ಕನೆಕ್ಷನ್ ಕೂಡ ಈ ದೇವಾಲಯಕ್ಕೆ ಇರೋದ್ರಿಂದ ನಿಜಕ್ಕೂ ಅಲ್ಲಿನ ಭಕ್ತಾದಿಗಳು ಇರ್ಬೋದು, ಇದೇ ಕಾರಣಕ್ಕೆ ಶ್ರೀಕೃಷ್ಣ ಸಣ್ಣಗಾಗ್ತಿದ್ದಾರೆ ಅನ್ನೋ ವಿಚಾರ ಕೂಡ ಹೇಳಲಾಗುತ್ತೆ. ಅಂಡ್ ಅಲ್ಲಿ ಪ್ರಸಾದ ಯಾರೆಲ್ಲ ತಗೋತಾರೆ ಅವರಿಗೆ ನವಗ್ರಹ ದೋಷ ಆಗಿರ್ಬೋದು ಅಥವಾ ಅವರಿಗೆ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಏನೇ ದೋಷಗಳಿದ್ರೂ ಕೂಡ ಅದು ಪರಿಹಾರ ಆಗತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.